ಆಪರೇಷನ್ ಸಿಂಧೂರಕ್ಕೆ ಪಾಕ್ ವಿಲವಿಲ ಆಯಿತು. ಪಾಕ್ ನಡುಗಿಸಿದ್ದು ಸುಯಿಸೈಡ್ ಡ್ರೋನ್ಗಳು. ಬೆಂಗಳೂರಿನ ಪೀಣ್ಯದಲ್ಲಿ ಈ ಡ್ರೋನ್ಗಳನ್ನು ತಯಾರಿ ಮಾಡಲಾಗಿರುವಂಥದ್ದು. ಉಗ್ರ ನೆಲೆಯನ್ನ ಪತ್ತೆ ಹಚ್ಚಿದ ನಂತರದಲ್ಲಿ ನಾಶಪಡಿಸುವಂತಹ ಸಾಮರ್ಥ್ಯ ಈ ಡ್ರೋನ್ಗಳಿದೆ. ಪಾಕ್ನ ವಾಯುನೆಲೆ ನಾಶಪಡಿಸೋದಕ್ಕೂ ಕೂಡ ಈ ಸುಯಿಸೈಡ್ ಡ್ರೋನ್ ಅನ್ನ ಬಳಕೆ ಮಾಡಲಾಗಿತ್ತು. ಸುಯಿಸೈಡ್ ಡ್ರೋನ್ಗಳಿಗೆ ಮತ್ತೊಂದು ಹೆಸರೇ ಸ್ಕೈಟರ್. ಇಸ್ರೇಲ್ ಸಹಾಯದಿಂದ ಪೀಣ್ಯದಲ್ಲಿ ತಯಾರಾಗಿರುವಂತಹ ಡ್ರೋನ್ ಇದಾಗಿದೆ. ಸೊ ಇದು ಒಮ್ಮೆಲೆ ಹಾರಿಬಿಟ್ರೆ ಆ ನಂತರದಲ್ಲಿ ತನ್ನ ಕೆಲಸವನ್ನು ಮುಗಿಸಿ ಆ ನಂತರ ಇದು ನಿಷ್ಕ್ರಿಯವಾಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ಆತ್ಮಹತ್ಯೆ ಡ್ರೋನ್ ಅಂತ ಕೂಡ ಹೇಳಲಾಗುತ್ತೆ. ಹಾಗೂ ಈ ಸುಯಿಸೈಡ್ ಡ್ರೋನ್ಗಳ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ವಿ. ಆರಂಭದಿಂದಲೂ ಈ ಪಾಕಿಸ್ತಾನದ ಮೇಲೆ ಪ್ರತಿದಾಳಿಗಳಾದಂತಹ ಸಂದರ್ಭದಲ್ಲಿ ಈ ಡ್ರೋನ್ಗಳನ್ನ ಹೆಚ್ಚೆಚ್ಚು ಬಳಕೆ ಮಾಡಲಾಯಿತು. ಸೊ ಇದರ ಸಾಮರ್ಥ್ಯ ಏನು? ಒಮ್ಮೆ ಇದನ್ನು ಬಿಟ್ಟ ನಂತರದಲ್ಲಿ ಇದು ಕಂಪ್ಲೀಟ್ ಆಗಿ ಕೆಲಸ ಮಾಡಿ ನಂತರ ಇದು ನಿಷ್ಕ್ರಿಯವಾಗಿಬಿಡುತ್ತಲ್ವ. ಆ ಕಾರಣಕ್ಕೆ ಅಲ್ವಾ ಇದನ್ನು ಆತ್ಮಹತ್ಯೆ ಡ್ರೋನ್ ಅಂತ ಕರೆಯೋದು? ಖಂಡಿತವಾಗಿಯೂ ದಿವ್ಯಾ, ಯಾವಾಗ ಪಾಕಿಸ್ತಾನದ ವಿರುದ್ಧ ದಾಳಿಯನ್ನು ಮಾಡೋದಕ್ಕೆ ಭಾರತ ಸೇನೆ ಆರಂಭ ಮಾಡ್ತು, ಎರಡನೇ ದಿನ ಪ್ರಮುಖವಾಗಿ ಈ ಸೂಸೈಡ್ ಡ್ರೋನ್ಗಳೇನಿದೆ ಅದು ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಆರಂಭವನ್ನು ಮಾಡ್ತು. ಬಹಳ ಮುಖ್ಯವಾಗಿ ಇಸ್ರೇಲ್ ನೀಡಿದಂಥ ಆ್ಯಪಲ್ ಡ್ರೋನ್ ಏನಿತ್ತು ಅದರ ಜೊತೆಯಾಗಿ ಈ ಸ್ಕೈ ಸ್ಟ್ರೈಕರ್ಗಳನ್ನು ಕೂಡ ಭಾರತ ಬಳಕೆಯನ್ನು ಮಾಡ್ತು ಅನ್ನುವಂಥದ್ದು ವಿಶೇಷ. ಅದು ಬೆಂಗಳೂರಿನ ಪೀಣ್ಯದಲ್ಲಿ ತಯಾರಾಗಿದ್ದಂಥ ಈ ಸ್ಕೈ ಸ್ಟ್ರೈಕರ್ಗಳೇನಿದೆ ಇದು ಇಸ್ರೇಲಿ ಟೆಕ್ನಾಲಜಿಯನ್ನು ಕೂಡ ಇದರಲ್ಲಿ ಬಳಕೆಯನ್ನು ಮಾಡಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಅಥವಾ ದಾಳಿಯನ್ನು ಮಾಡೋದಕ್ಕೆ ಬಳಕೆಯನ್ನು ಮಾಡಿದ್ದಂಥದ್ದು. ವಿಶೇಷವಾಗಿ ಗಮನಿಸಬೇಕಿರುವಂಥ ಅಂಶ ಅಂತ ಹೇಳಿದ್ರೆ, ಯಾವಾಗ ಈ ಡ್ರೋನನ್ನು ಬಿಡಲಾಗುತ್ತೋ ಆ ಡ್ರೋನ್ಗೆ ಯಾವುದೇ ರೀತಿಯಾದಂಥ ಪೈಲಟ್ಗಳು ಇರೋದಿಲ್ಲ. ಜೊತೆಗೆ ಅವುಗಳನ್ನು ಹ್ಯಾಂಡಲ್ ಮಾಡುವಂಥವ್ರು ಕೂಡ ಬಹಳ ಕಡಿಮೆ ಇರ್ತಾರೆ. ಅವುಗಳಿಗೆ ಒಂದು ಲೊಕೇಶನನ್ನು ಫಿಕ್ಸ್ ಮಾಡಿ ಕಳಿಸಿದಂಥ ಸಂದರ್ಭದಲ್ಲಿ ನೇರವಾಗಿ ಯಾವ ಲೊಕೇಶನ್ಗೆ ಹೋಗಿ ಹಿಟ್ ಮಾಡಬೇಕಿರುತ್ತೆ ಆ ಲೊಕೇಶನ್ಗೆ ಹೋಗಿ ಅದು ತನ್ನ ಕಾರ್ಯವನ್ನು ಕಂಪ್ಲೀಟ್ ಮಾಡುತ್ತೆ. ಇಲ್ಲಿ ತನಕವೂ ಕೂಡ ಈ ಸ್ಕೈ ಸ್ಟ್ರೈಕರ್ಗಳ ಕಾರ್ಯ ಏನಿದೆ ಇದರಲ್ಲಿ 100% ಎಲ್ಲವೂ ಕೂಡ ಸಕ್ಸಸ್ ಆಗಿರುವಂತಹ ರೇಟಿಂಗನ್ನು ಕೂಡ ನಾವು ಬಹಳ ಪ್ರಮುಖವಾಗಿ ಗಮನಿಸ್ಬೋದು. ಯಾವ ಜಾಗವನ್ನು ನಾವು ಫಿಕ್ಸ್ ಮಾಡಿರ್ತೀವಿ, ಯಾವ ಜಾಗವನ್ನು ಗುರುತು ಮಾಡಿರ್ತೀವಿ, ಆ ಜಾಗಕ್ಕೆ ಹೋಗಿ ಕಂಪ್ಲೀಟ್ ಆಗಿ ಅದು ಯಾವ ರೀತಿ ಒಡೆದುರುಳಿಸಬೇಕಿರುತ್ತೆ ಅದನ್ನು ಒಡೆದುರುಳಿಸೋದ್ರ ಮುಖಾಂತರವಾಗಿ ತಾನೂ ಕೂಡ ನಿಷ್ಕ್ರಿಯ ಆಗುತ್ತೆ. ಅಲ್ಲಿಗೆ ಅದು ಕಂಪ್ಲೀಟ್ ಆಗಿ ಡೆಡ್ ಆಗುತ್ತೆ. ಅಂದರೆ ಅದು ಕೂಡ ಬ್ಲಾಸ್ಟ್ ಆಗೋದ್ರಿಂದ ಕಾರಣಕ್ಕಾಗಿ ಇದನ್ನು ಸೂಸೈಡ್ ಡ್ರೋನ್ ಅಂತ ಹೇಳಿ ಕರಿತೀವಿ. ಪ್ರಮುಖವಾಗಿ ಇದರಲ್ಲಿ 5ರಿಂದ 10 kg ವರೆಗೆ ತನಕ ನಾವು ಸ್ಫೋಟಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಅಷ್ಟು ದೂರದಲ್ಲಿ ಅಂದರೆ 100ರಿಂದ 120 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿಂದ ನಾನು ಬಿಟ್ಟರೆ ಒಂದು 100ರಿಂದ 120 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ಯಾವ ಜಾಗವನ್ನು ಟಾರ್ಗೆಟ್ ಮಾಡಿರ್ತೀವಿ ಆ ಜಾಗಕ್ಕೆ ಹೋಗಿ ಇದು ಸ್ಫೋಟ ಆಗೋದ್ರ ಮುಖಾಂತರವಾಗಿ ಆ ಜಾಗದ ಕಂಪ್ಲೀಟ್ ಆಗಿ ಆ ಜಾಗವನ್ನು ನಾಶ ಮಾಡುವಂಥ ಕೆಲಸವನ್ನು ಈ ಡ್ರೋನ್ಗಳು ಬಳಕೆ ಮಾಡುವಂಥದ್ದು. ಬಹಳ ಪ್ರಮುಖವಾಗಿ ಈ ಬಾರಿಯ ದಾಳಿಯಲ್ಲಿ ಅತಿ ಹೆಚ್ಚು ಸುದ್ದಿಗೆ ಬಂದದ್ದು, ಚರ್ಚೆಗೆ ಬಂದದ್ದು ಅಂದರೆ ಈ ಸ್ಕೈ ಸ್ಟ್ರೈಕರ್ಗಳೇ. ಸೊ ಆ ಕಾರಣಕ್ಕಾಗಿ ಇದು ಬೆಂಗಳೂರಿನಲ್ಲಿ ತಯಾರಾಗಿದ್ದದ್ದು, ಅದು ಬೆಂಗಳೂರಿನ ಪೀಣ್ಯದಲ್ಲಿ ತಯಾರಾಗಿದ್ದದ್ದು ಅನ್ನುವಂಥದ್ದು ಮತ್ತೊಂದು ವಿಶೇಷವಾದಂತಹ ವಿಚಾರ. ಸೊ ಈ ಬಾರಿ ಇಸ್ರೇಲ್ನ ಡ್ರೋನ್ಗಳ ಜೊತೆಗೆ ಭಾರತದ ಬೆಂಗಳೂರಿನಲ್ಲಿ ನಿರ್ಮಾಣ ಆದಂತಹ ಈ ಡ್ರೋನ್ಗಳು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ.